ನಮಸ್ತೆ ವೀಕ್ಷಕರೇ. ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಪಿತೃಪಕ್ಷ ಆರಂಭವಾಗಿದೆ. ನಾವು ಯಾವೆಲ್ಲ ಕೈಂಕರ್ಯಗಳನ್ನು ಈ ಪಿತೃಪಕ್ಷದಲ್ಲಿ ಆಚರಣೆ ಮಾಡಬೇಕು, ಪಿತೃಕಾರ್ಯಗಳನ್ನು ಮಾಡಲಿಕ್ಕೆ ಯಾವೆಲ್ಲ ನಿರ್ಬಂಧನಗಳಿವೆ, ಯಾವೆಲ್ಲ ರೀತಿಯ ಪಿತೃಕಾರ್ಯಗಳನ್ನು ಮಾಡಲಿಕ್ಕೆ ಮನುಷ್ಯನಿಗೆ ಅಧಿಕಾರವಿದೆ, ಯಾರ್ಯಾರು ಇದನ್ನು ಮಾಡಬೇಕು, ಕೆಲವರಿಗೆ ಸಂಬಂಧ ಇದೆಯಾ ಅಥವಾ ನಮಗೆ ಸಂಬಂಧ ಇಲ್ಲ ಅಂತ ಸುಮ್ಮನಿರಬೇಕಾ, ಇದರ ಮಹತ್ವವೇನು, ಇದನ್ನೆಲ್ಲ ಆಚರಣೆ ಮಾಡಿದರೆ ನಮಗೆ ಯಾವೆಲ್ಲ ಫಲಗಳು ಸಿಗತ್ತೆ, ಪುಣ್ಯಗಳು ಸಿಗತ್ತೆ, ನಾವು ಅಂದುಕೊಂಡಿದ್ದೆಲ್ಲ ಆಗತ್ತಾ, ಈ ಬಗ್ಗೆ ಎಲ್ಲ ಮಾಹಿತಿಯನ್ನ ತಿಳಿಸಿಕೊಡ್ಲಿಕ್ಕೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಈ ಎಲ್ಲ ಮಾಹಿತಿಯನ್ನ ಅವರಿಂದ ಕೇಳಿ ನಾವು ತಿಳಿದುಕೊಳ್ಳೋಣ. ಇವತ್ತು ನಾವು ವಿಶೇಷವಾಗಿ ಮುಂದೆ ನಮಗೆ ಅಮಾವಾಸ್ಯೆ ಬರತಕ್ಕಂಥದ್ದು. ಆ ಒಂದು ಅಮಾವಾಸ್ಯೆ ಯಾಕಂದರೆ ಮಹಾಲಯ ಅಮಾವಾಸ್ಯೆ. ಈ ಮಹಾಲಯ ಅಮಾವಾಸ್ಯೆಯನ್ನು ಎಲ್ಲರೂ ಸಾಮಾನ್ಯವಾಗಿ ಆಚರಣೆ ಮಾಡತಕ್ಕಂಥದ್ದು. ಅಂದರೆ ಪಿತೃಗಳಿಗೆ ಸಂಬಂಧಪಟ್ಟಿದ್ದು ಇದು ನಮಗೆ. ಯಾಕಂದರೆ ಈ ಪಿತೃಪಕ್ಷನೇ ನಮಗೆ ಹೇಳುವಂಥದ್ದು ಯಾವ ರೀತಿಯಲ್ಲಿ ನಾವು ಹಿಂದೆ ಏನು ಮಾಡಿರ್ತೇವೆಯೋ ಏನು ಬಿಟ್ಟಿರ್ತೇವೆಯೋ ನಮಗೆ ಗೊತ್ತಿರೋದಿಲ್ಲ. ಪಿತೃಗಳಿಗೆ ತರ್ಪಣ ಅಥವಾ ಶ್ರಾದ್ದ ಇತ್ಯಾದಿಗಳನ್ನು ಮಾಡಲಿಕ್ಕೆ ಆಗದೇ ಇದ್ದವರು, ಅನಿವಾರ್ಯ ಇರಬಹುದು, ಯಾವುದೇ ಬೇರೆ ಬೇರೆ ಕಾರಣದಿಂದ ಇರಬಹುದು, ಅಂಥವರು ಈ ಒಂದು ಮಹಾಲಯ ಅಮಾವಾಸ್ಯೆಯೆಂದು ಆ ಶ್ರಾದ್ದವನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯ. ಶ್ರಾದ್ದ ಅಂದರೆ ಶ್ರಾದ್ದದಲ್ಲಿ ನಮಗೆ 4 ರೀತಿಯಾದಂಥ ಶ್ರಾದ್ದ ಇದೆಯಂತೆ. ಯಾವುದು ಅಂತಂದರೆ ಅದು ಮೊದಲನೇದಾಗಿ ನಮಗೆ ಪಿಂಡ ಪ್ರದಾನವನ್ನು ಮಾಡತಕ್ಕಂಥದ್ದು. ಆ ಪಿಂಡ ಪ್ರದಾನವನ್ನು ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೆ ಬಹಳ ಮೈಲಿಗೆ ಬೇಕಾಗ್ತದೆ, ಮಡಿ ಇರಬೇಕಾಗ್ತದೆ, ಹಾಗೆ ಸರಿಯಾದ ಪುರೋಹಿತರು ಸಿಗಬೇಕಾಗ್ತದೆ. ಅಂಥವರು ನಮಗೆ ಸಿಕ್ಕಲಿಲ್ಲ, ನಮಗೆ ಮಾಡಲಿಕ್ಕೆ ಆಗಲಿಲ್ಲ, ಅಂಥವರು ಏನು ಮಾಡಬೇಕು ಅಂತಾದರೆ ಎರಡನೇದಾಗಿ ಗೋಗ್ರಾಸವನ್ನು ಕೊಡತಕ್ಕಂಥದ್ದು, ಹಸುವಿಗೆ ಗ್ರಾಸವನ್ನು ಕೊಡತಕ್ಕಂಥದ್ದು. ಅದನ್ನು ಕೂಡ ನಮಗೆ ಆ ಹಸು ಸಿಕ್ಕಲಿಲ್ಲ ಅಂತಾದರೆ ಅಥವಾ ನಮಗೆ ಹಸುವಿಗೆ ಕೊಡಲಿಕ್ಕೆ ಆಗಲಿಲ್ಲ ಅಂತಾದರೆ ಒಂದು ಹೊತ್ತಿಗೆ ಸಂಬಂಧಪಟ್ಟಂತೆ ಒಂದು ಹೊತ್ತಿಗೆ ನಮಗೆ ಏನು ಊಟಕ್ಕೆ ಬೇಕಾಗ್ತದೆಯೋ, ಅಡಿಗೆಗೆ ಬೇಕಾಗ್ತದೆಯೋ ಆ ಒಂದು ಅಕ್ಕಿ, ಬೇಳೆ, ತರಕಾರಿ ಇರಬಹುದು, ಇದನ್ನು ಸ್ವಯಂ ಪಾಕ ಅಂತ ನಾವು ಬ್ರಾಹ್ಮಣರಿಗೆ ದಾನವನ್ನು ಮಾಡತಕ್ಕಂಥದ್ದು. ಇದು ಕೂಡ ಶ್ರಾದ್ದ ಮಾಡಿದಷ್ಟೇ ಪುಣ್ಯ ಇರತಕ್ಕಂಥದ್ದು. ನಮಗೆ ಇದನ್ನು ಮಾಡಲಿಕ್ಕೂ ಆಗಲಿಲ್ಲ ಅಂದರೆ ಯಾವ ರೀತಿಯಲ್ಲಿ ಅಂದರೆ ಅವನಿಗೆ ಶಕ್ತನಿಲ್ಲ, ಆ ಒಂದು ಸಾಮರ್ಥ್ಯ ಇಲ್ಲ, ಹಣಕಾಸಿನ ತೊಂದರೆ ಇದೆ, ಅಥವಾ ಅವರಿಗೆ ಮಾಡುವಂಥ ಬೇರೆ ಯಾವುದೇ ಅಗತ್ಯಗಳು, ಅನುಕೂಲಗಳು ಇಲ್ಲ ಅಂತಂದರೆ ಅಂಥವರು ಅವರು ಕಾಡಿಗೆ ದಟ್ಟವಾಗಿ ಇದ್ದಂಥ ಅಡವಿಯಲ್ಲಿ ಹೋಗಿ ಒಂಟಿ ಕಾಲ ಮೇಲೆ ನಿಂತುಕೊಂಡು ಕೈಯನ್ನು ಮೇಲಕ್ಕೆ ಹೀಗೆ ನಮಸ್ಕಾರವನ್ನು ಮಾಡಿ ನಾವು ಪಿತೃದೇವತೆಗಳಿಗೆ ನಾವು ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು. ಯಾವ ರೀತಿಯಲ್ಲಿ ನೀವು ನಮಗೆ ಇಷ್ಟು ವರ್ಷ ನಮ್ಮನ್ನು ಹೆತ್ತು ಹೊತ್ತು ನಮಗೆ ಎಲ್ಲವನ್ನ ವಿದ್ಯೆಯನ್ನು ಕೊಟ್ಟು ಎಲ್ಲವನ್ನು ಕೂಡ ಕೊಟ್ಟು ಇಷ್ಟು ಸಾಕಿ ಸಲಹಿ ನಮಗೆ ಎಲ್ಲವನ್ನು ಕೊಟ್ಟಿದ್ದೀರಿ. ಆದರೆ ನಮ್ಮ ಒಂದು ಯಾವುದೋ ಪೂರ್ವಜನ್ಮದ ಕರ್ಮ ಇರಬಹುದು, ಅದರಿಂದ ನಮಗೆ ನಿಮಗೆ ಕೊಡಲಿಕ್ಕೆ ತಿಲ ತರ್ಪಣವನ್ನು ಕೊಡಲಿಕ್ಕೂ ಆಗ್ತಾಯಿಲ್ಲ, ಪಿಂಡ ಶ್ರಾದ್ದವನ್ನು ಮಾಡಲಿಕ್ಕೂ ಆಗ್ತಾಯಿಲ್ಲ, ಹಾಗೆ ಸ್ವಯಂ ಪಾಕವನ್ನು ಕೊಡಲಿಕ್ಕೂ ಆಗ್ತಾಯಿಲ್ಲ, ಹಸುವಿಗೆ ಕೊಡಲಿಕ್ಕೆ ಹಸುವು ಸಿಕ್ಕಲಿಲ್ಲ ಅಥವಾ ಯಾವುದೋ ಬೇರೆ ಕಾರಣದಿಂದ ಆಗ್ತಾಯಿಲ್ಲ. ಈ ರೀತಿಯಲ್ಲಿ ಅಂದರೆ ನನಗೇನೂ ಇಲ್ಲ,
ಸಂಪತ್ತು ಇಲ್ಲದೆ ಹೋದವರು ಮಾಡುವಂಥದ್ದು ಇದು. 1 ರೂಪಾಯಿ ಇಲ್ಲದೆ ಹೋದಂಥವರು ರೋದನ ಶ್ರಾದ್ದ. ರೋದನ ಅಳುವುದು, ಆ ದಟ್ಟವಾದ ಅಡವಿಯಲ್ಲಿ ಹೋಗಿ ಅಳುವುದರಿಂದ ಆ ಕಣ್ಣೀರು ಬರಬೇಕು. ಆ ಕಣ್ಣೀರಿನಿಂದ ಪಿತೃಗಳು ತೃಪ್ತರಾಗ್ತಾರಂತೆ. ಹಾಗಾಗಿ ಇದು ಕೂಡ ಆ ಶ್ರಾದ್ದಕ್ಕೆ ಅಷ್ಟು ಬಹಳ 3 ರೀತಿಯಾದಂಥ ಏನು ಶ್ರಾದ್ದ ಇದೆಯೋ ಇದು ಕೂಡ ಅಷ್ಟೇ ಶ್ರೇಷ್ಠವಾಗಿ ಇದ್ದದ್ದು. ಹಾಗಾಗಿ ಇದು ಒಂದು ಆ ರೋದನ ಶ್ರಾದ್ದದಿಂದ ಪಿತೃದೇವತೆಗಳು ತೃಪ್ತರಾಗ್ತಾರೆ. ಯಾಕಂದರೆ ಮನುಷ್ಯನಿಗೆ ಮೊದಲನೇದಾಗಿ ಈಗ ಪ್ರೇತತ್ವ ಹೇಳುವಂಥದ್ದು, ತೀರಿಕೊಂಡ ನಂತರ ಅವನಿಗೆ ಸರಿಯಾದಂತಹ ಶ್ರಾದ್ದವನ್ನು ಮಾಡಲಿಲ್ಲ, ಸರಿಯಾದ ರೀತಿಯಲ್ಲಿ ಕರ್ಮಾಂಗವನ್ನು ಮಾಡಲಿಲ್ಲ ಅಂತಾದರೆ ಅವನಿಗೆ ಪ್ರೇತತ್ವ ಹೇಳುವಂಥದ್ದು ಬರುವಂಥದ್ದು. ಹಾಗಾಗಿ ಈ ಒಂದು ಪ್ರೇತ ಜನ್ಮದಿಂದ ಮುಕ್ತಿಯನ್ನು ಕೊಡಬೇಕು, ಪಿತೃಲೋಕಕ್ಕೆ ಹೋಗಬೇಕು, ಪಿತೃಲೋಕ ಸಿಗಬೇಕು, ಅದನ್ನೆಲ್ಲ ಹಾಗಾಗಿ ಆ ಕರ್ಮಾಂಗವನ್ನು ಮಾಡಲೇಬೇಕು. ಯಾಕೆಂದರೆ ಇನ್ನು ನಮ್ಮ ಮನಸ್ಸಿಗೆ ಬರುವಂಥದ್ದು, ಕೆಲವು ಗೊತ್ತಿಲ್ಲದೆ ಯಾರೋ ತೀರ್ಕೊಂಡಿರ್ತಾರೆ ಕುಟುಂಬದಲ್ಲಿ, ಅಂಥವರಿಗೆ ಕೆಲವೊಂದು ನಾವು ಜ್ಯೋತಿಷ್ಯವನ್ನು ಕೇಳಿದಾಗ ಕೆಲವೊಂದು ಯಾಕೆಂದರೆ ಪಿತೃಗಳಿಂದ ನಿಮಗೆ ತೊಂದರೆ ಇದೆ, ಯಾಕಾಗಿ ಅವರಿಗೆ ಸರಿಯಾದ ರೀತಿಯಲ್ಲಿ ಶ್ರಾದ್ದ ಕರ್ಮಾದಿಗಳು ನಡೆಯಲಿಲ್ಲ, ಅದರಿಂದ ತೊಂದರೆ ಉಂಟಾಗ್ತಾ ಇದೆ, ಪಿತೃಗಳು ಕ್ಷೋಭೆಗೊಂಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಅದೆಲ್ಲದಕ್ಕೂ ಪರಿಹಾರವನ್ನು ಮಾಡುವಂಥದ್ದು ಅಂದರೆ ನಮಗೆ ಬಹಳ, ಯಾಕೆಂದರೆ ಸುಲಭ ಉಪಾಯ ಭಗವಂತ ಕೊಟ್ಟಿದ್ದಾನಂತೆ. ನಾವು ಪ್ರತಿ ತಿಂಗಳಲ್ಲಿ ಒಮ್ಮೆ ಆದರೂ ಅಥವಾ ವಾರಕ್ಕೆ ಒಮ್ಮೆ ಆದರೂ ಕೂಡ ಹಸುವಿಗೆ ಗೋಗ್ರಾಸವನ್ನು ಕೊಡತಕ್ಕಂಥದ್ದು. ಆ ಹೇಳಿಕೆಯಲ್ಲಿ ನಮಗೆ ಗೊತ್ತಿಲ್ಲ, ಏನೋ ತೊಂದರೆ ಆಗಿದೆ ಅಥವಾ ಏನೋ ನಮ್ಮ ಹತ್ರ ಮಾಡಲಿಕ್ಕೆ ಆಗಲಿಲ್ಲ ಶ್ರಾದ್ದವನ್ನು, ಇದನ್ನು ನಾವು ಕೊಟ್ಟಂಥ ಈ ಒಂದು ಹುಲ್ಲು ಇರ್ಬೋದು, ಹಿಂಡಿ ಇರ್ಬೋದು, ಇದರಿಂದ ನೀವು ಪ್ರೀತರಾಗಿ ನಮ್ಮ ಪಿತೃಗಳಿಗೆ ಸದ್ಗತಿಯನ್ನು ಕೊಡಿ ಅಂತ ನಾವು ಹಸುವಿಗೆ ಆ ಗೋಗ್ರಾಸವನ್ನು ಕೊಡುವಂಥದ್ದು, ಅಥವಾ ಗೋ ಸೇವೆಯನ್ನು ಮಾಡುವುದರ ಮೂಲಕವಾಗಿ, ಅಥವಾ ಯಾರು ಗೋವನ್ನು ಸಾಕಿರ್ತಾರೋ, ಗೋ ಸೇವೆ ಮಾಡ್ತಾ ಇರ್ತಾರೋ ಅವರಿಗೆ ಕಾಣಿಕೆಯನ್ನು ಕೊಡುವುದರ ಮೂಲಕವಾಗಿಯೂ ಕೂಡ ನಾವು ಆ ಒಂದು ಸೇವೆಯನ್ನು ನಾವು ಮಾಡಿದಾಗ ಆಗ್ತದೆ. ಹಾಗಾಗಿ ಆದಷ್ಟು ಗೋ ಸೇವೆ, ಯಾಕಂದರೆ ಈ ಭೂಮಿಯಲ್ಲಿ ಸರಿಯಾದ ಕ್ರಮದಲ್ಲಿ ಮಳೆ ಬೆಳೆಗಳು ಆಗುವುದಕ್ಕೆ ಕಾರಣ ಗೋ ಸಮೃದ್ಧಿ. ಹಾಗಾಗಿ ಯಾಕೆಂದರೆ ಈ ಒಂದು ಗೋ ಹೇಳುವಂಥದ್ದು ನಮ್ಮ ಇಡೀ ವಾತಾವರಣ ಶುದ್ಧಿಯನ್ನು ಮಾಡತಕ್ಕಂಥ ಶಕ್ತಿ ಸಾಮರ್ಥ್ಯ ಗೋವಿಗೆ ಇರತಕ್ಕಂಥದ್ದು. ಹಾಗಾಗಿ ಭಗವಂತನಿಗೆ ಗೋಪಾಲಕ ಅಂತ ಕರೆದಿದ್ದಾರೆ. ಆ ಗೋವನ್ನು ರಕ್ಷಣೆ ಮಾಡಿದ್ದಕ್ಕಾಗಿ ಭಗವಂತ ಯಾವ ರೀತಿಯಲ್ಲಿ ಅವನಿಗೆ ಗೋಪಾಲಕ, ಯಾಕೆಂದರೆ ನಾವು ಇಂದಿಗೂ ಕೂಡ ಕೃಷ್ಣನಿಗೆ ನಾವು ಗೋಪಾಲಕ ಯಾವ ರೀತಿ, ಉಡುಪಿಯಲ್ಲಿ ಅದಕ್ಕೆ 1000 ಗೋವು ಇದ್ದಾವಂತೆ ಉಡುಪಿಯಲ್ಲಿ. ಹಾಗಾಗಿ ಕೃಷ್ಣಾಷ್ಟಮಿಯಂದು ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಗೋವು ಕರ ಹಾಕ್ತದೆ, ಅದರಿಂದ ಕೃಷ್ಣ ಬಂದಿದ್ದಾನೆ ಅಂತ ಆ ಒಂದು ಪೂಜೆ ಮಾಡ್ತಾರೆ. ಹಾಗಾಗಿ ವಿಶೇಷವಾಗಿ ನಾವೆಲ್ಲರೂ ಕೂಡ ಈ ಒಂದು ಪಿತೃ ಪಕ್ಷದಲ್ಲಿ ನಾವು ಆ ಒಂದು ಪಿತೃ ಶ್ರಾದ್ದವನ್ನು ಮಾಡೋದರಿಂದ ನಮ್ಮ ಕುಟುಂಬದಲ್ಲಿ ಗತರಾಗಿರ್ತಕ್ಕಂಥ ಪಿತೃಗಳಿಗೆ ಅವರಿಗೆ ಸದ್ಗತಿ ಸಿಗ್ತದೆ. ನಮಗೆ ಎಲ್ಲ ರೀತಿಯಲ್ಲಿ ಪುತ್ರ ಪೌತ್ರಾದಿ ಅಭಿವೃದ್ಧಿ, ಸುಖ, ಶಾಂತಿ, ನೆಮ್ಮದಿ ಸಿಗುವಂಥದ್ದು. ಎಸ್ ವೀಕ್ಷಕರೇ, ಪಿತೃಪಕ್ಷದ ಕುರಿತಾಗಿ ಸಮಗ್ರ ಮಾಹಿತಿಯನ್ನ ಗುರುಗಳು ತಿಳಿಸಿದ್ದಾರೆ. ಇದನ್ನ ಹೇಗೆ ಮಾಡಬೇಕು, ಯಾರು ಮಾಡಬೇಕು, ಯಾವೆಲ್ಲ ಫಲಗಳು ಇದರಿಂದ ಉಂಟಾಗತ್ತೆ ಅನ್ನೋದನ್ನ ನಾವಿವತ್ತು ಅಶ್ವಮಂದಿರದ ಈ ಸಂಚಿಕೆಯ ಮುಖೇನ ತಿಳ್ಕೊಂಡಿದ್ದೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವಮಂದಿರ.